ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ದಯಾಬಾಬಿ. ಏನಂತಂದ್ರೆ 2 years ಆಯ್ತು ಗಾಡಿ ತಗೊಂಡು. 2 years ಓನರ್ಶಿಪ್ ರಿವ್ಯೂ ಮಾಡೋಣ. ಏನೆಲ್ಲ ನಾನು ಮಾಡಿಫಿಕೇಶನ್ ಮಾಡಿಸ್ದೆ ಗಾಡಿಗೆ, ಏನೆಲ್ಲ ಆಯ್ತು ಆಫ್ಟರ್ 2 years ಆದ್ಮೇಲೆ ನನ್ನ ಗಾಡಿ ಕಂಡೀಷನ್ ಹೆಂಗಿದೆ, ಏನೆಲ್ಲ ಅದು ಪರ್ಫಾರ್ಮೆನ್ಸ್ ಎಲ್ಲ ಏನಿದೆ, ಅದ್ರದ್ದು ಏನಾದ್ರು ಡಿಸ್ಅಡ್ವಾಂಟೇಜ್ ಇದ್ದಾನೆ ಎಲ್ಲಾನು ನೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದ್ರೂ KTM ಬೈಕ್ಗೆ ಸ್ವಿಚ್ ಆಗ್ತಿದ್ರೆ, ಐ ಮೀನ್ KTM ಬೈಕ್ ನ ಇಷ್ಟಪಡೋರಾಗ್ಲಿ, KTM ಬೈಕ್ ನ ಲೈಕ್ ಮಾಡೋರಾಗ್ಲಿ, KTM ಬೈಕ್ ತಗೊಳಕ್ಕೆ ಪ್ಲಾನ್ ಮಾಡಿರೋರಾಗಿ ಡೆಫಿನೆಟ್ಲಿ ಅವ್ರಿಗೆ ಈ ವಿಡಿಯೋ ಖಂಡಿತ ಯೂಸ್ ಆಗುತ್ತೆ. ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಅಂತ ಕೇಳ್ಕೊಳ್ತಾ ಕಂಟೆಂಟ್ಗೆ ಬರ್ತೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನನ್ನ 2 years ಎಕ್ಸ್ಪೀರಿಯನ್ಸ್ ಇರುತ್ತೆ. ಬೈಕು ಕಂಡೀಷನ್ ಹೆಂಗಿದೆ, ಆಮೇಲೆ ಬೈಕ್ ಪರ್ಫಾರ್ಮೆನ್ಸ್ ಹೇಗಿತ್ತು, ಫಸ್ಟ್ ಹೇಗಿತ್ತು, ಇವಾಗ ಹೇಗಿದೆ ಅನ್ನೋ ಫುಲ್ ಕಂಡೀಷನ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಯಾವುದೇ ರೀತಿ ನಿಮ್ಗೆ ಏನದು ಎಕ್ಸ್ಟ್ರಾ ಇದ್ದಿದ್ದು ಅನ್ಬಿಟ್ಟು ಇಲ್ಲದೆ ಇರೋದಂತ ಕಂಟೆಂಟ್ ಅಂತ ಕೊಡೋದಾಗಿರಲ್ಲ. ಜೆನ್ಯೂನ್ ಆಗಿ ಕಂಟೆಂಟ್ ಕೊಡ್ತೀನಿ. ನನ್ನ ಪರ್ಸನಲ್ ಓನ್ ಎಕ್ಸ್ಪೀರಿಯನ್ಸ್ ನಾನು ಕೊಡ್ತೀನಿ. ಏನೆಲ್ಲ ಫಸ್ಟ್ ಸರ್ವಿಸ್ ಇಂದ ಇಟ್ಕೊಂಡು ಇವಾಗಿನವರೆಗೂ ಯಾವ ಕಂಡೀಷನ್ ಇದೆ ವಿತ್ ನನ್ನ ಗಾಡಿ ಕಂಡೀಷನ್ ವರ್ಗು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದ್ರ ಬಗ್ಗೆನೇ ಫುಲ್ ಈ ವಿಡಿಯೋ ಇರುತ್ತೆ. ಸೊ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಮೋಟೋ ಬ್ಲಾಗ್ ಅಲ್ಲಿ ಸಿಗೋಣ. ನಾನು ಬ್ಲಾಗ್ ಮಾಡ್ಕೊಂಡು ಹೇಳ್ತೀನಿ. ನಿಮ್ಗೆ ಸಾಧ್ಯ ಆದ್ರೆ ಗಾಡಿನ ಎಲ್ಲಾದ್ರೂ ಒಂದ್ ಕಡೆ ಸೈಡ್ ಹಾಕಿ, ಒಂದ್ ಒಳ್ಳೆ ಪ್ಲೇಸ್ ಸಿಕ್ಕರೆ ಸೈಡ್ ಹಾಕಿ ಅಲ್ಲಿ ಗಾಡಿನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಮೋಟೋ ಬ್ಲಾಗ್ ಅಲ್ಲಿ ಸಿಗೋಣ. ಬನ್ನಿ. ಗಾಡಿ ಕಂಡೀಷನ್ ಹಿಂಗಿದೆ. ಗಾಡಿನ ಫಸ್ಟ್ ವಾಶ್ ಮಾಡಿ ಎಲ್ಲಾನು ಹೇಳ್ತೀನಿ. ವಾಶ್ ಮಾಡೋಕ್ಕಿಂತ ಮುಂಚೆ ಗಾಡಿ ಕಂಡೀಷನ್ ನೋಡಿ. ಬೆಂಗಳೂರಲ್ಲಿ ಎಷ್ಟೊಂದು ಗಲೀಜಾಗುತ್ತೆ ಅಂತಂದರೆ, ಎಕ್ಸ್ಪೆಷಲಿ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಲ್ಲಿ ಎಷ್ಟೊಂದು ಗಲೀಜಾಗುತ್ತೆ. ರೀಸನ್ನು ಈ ಥರ ದಾರಿಯಲ್ಲಿ ಇರುತ್ತೆ. ಮಂಗಳೂರಲ್ಲಿ ವೀಕ್ಲಿ 2-3 ಸರಿ ಗಾಡಿ ವಾಶ್ ಮಾಡ್ತಿದ್ದೆ. ಇಲ್ಲಿ ಅಪರೂಪ ಆಗಿದೆ ಗಾಡಿ ವಾಶ್ ಮಾಡೋಕ್ಕೆ. ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರು 150ಇಂದ 200 ಚಾರ್ಜ್ ಮಾಡ್ತವ್ರೆ. ಬೆಂಗಳೂರಲ್ಲಿ ಚೆನ್ನಾಗೇ ವಾಶ್ ಎಲ್ಲ ಮಾಡಿಕೊಡ್ತಾರೆ. ಬಟ್ ಎಷ್ಟೇ ವಾಶ್ ಮಾಡಿದ್ರು 2-3 ದಿನಕ್ಕೆ ಗಾಡಿ ಆ್ಯಸ್ ಇಟ್ ಈಸ್ ಫಸ್ಟ್ ಪೊಸಿಷನಲ್ಲಿ ಯಾವ ಪೊಸಿಷನಲ್ಲಿತ್ತು ಅದೇ ಪೊಸಿಷನ್ಗೆ ವಾಪಸ್ ರಿಪೀಟ್ ಆಗುತ್ತೆ. ಐ ಮೀನ್ ಇಲ್ಲಿ ಅಷ್ಟೊಂದು ರೋಡ್ ಕಡೆ ಎಲ್ಲ ಗಲೀಜಾಗಿದೆ ಅಂತ ಅರ್ಥ. ಗಾಡಿ ಸಖತ್ತಾಗಿ ಗಲೀಜಾಗುತ್ತೆ. ಇದರಲ್ಲಿ ನನಗೆ ಫಸ್ಟು KTM ಅಲ್ಲಿ ಒಂದು ಫಸ್ಟು ಚೈನ್ ಅದು ನಾರ್ಮಲ್ ಆಗಿ ಎಲ್ಲ ಬೈಕಲ್ಲಿ ಇರುತ್ತೆ. ಬಟ್ ಇದರಲ್ಲಿ ಎಕ್ಸ್ಪೆಷಲ್ ಏನಂತಂದರೆ, ಇದು ರೋಡಲ್ಲಿ ಹೋಗ್ತಿರ್ತೀವಲ್ಲ, ಇದರಲ್ಲಿರೋ ಮಡ್ಡೆಲ್ಲ ತೊಗೊಂಡು ಒಳಗಡೆ ಹಾಕೊಳ್ಳುತ್ತೆ, ಗಾಡಿ ಒಳಗಡೆ ಹಾಕೊಳ್ಳುತ್ತೆ. ಹಾಗಾಗಿ ಅದೊಂದು ಡಿಸ್ಅಡ್ವಾಂಟೇಜಸ್ಸು. ಹಾಗಾಗಿ ಚೈನ್ ಲೈಫ್ ಟೈಮ್ ಜಾಸ್ತಿ ಬರಲ್ಲ ಡ್ಯೂಕಲ್ಲಿ. ಸೆಕೆಂಡ್ ಡಿಸ್ಅಡ್ವಾಂಟೇಜಸ್ ಏನಂತಂದರೆ ಹೇಳ್ತಾ ಹೋಗ್ತೀನಿ. ಏನಂತಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಫುಲ್ ಕಡಿಮೆ ನನ್ನ ಗಾಡೀಲಿ. ಈ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರೋದ್ರಿಂದ ಜಾಸ್ತಿ ನೀವೆಲ್ಲಾದರೂ ಆಫ್ ರೋಡಿಂಗು ಇಲ್ಲ ದೊಡ್ಡ ಹಂಪನ್ನೇನಾದ್ರು ಕ್ರಾಸ್ ಮಾಡ್ತಿದ್ದೀರಿ ಅಂತಂದರೆ ಇಟ್ ವಿಲ್ ಬಿ ನಾಟ್ ಗುಡ್. ಹೊಡಿಯೋಕ್ಕೆ ಚಾನ್ಸಸ್ ಇರುತ್ತೆ ಗ್ರೌಂಡ್ ಕ್ಲಿಯರೆನ್ಸಲ್ಲಿ. ಹಾಗಾಗಿ ಇದೆರಡು ನನಗೆ ಮೇಜರ್. ಆಮೇಲೆ ಮಿಕ್ಕಿರೋದು ಇನಿಷಿಯಲ್ ಪವರ್ ಇದೆ, ಎಲ್ಲ ಇದೆ. ನೀವೇನಾದ್ರು ಬೆಸ್ಟ್ 200cc ಗಾಡಿನ ನೋಡ್ತಿದ್ದೀರ ಅಂದರೆ ಒನ್ ಆಫ್ ದ ಬೆಸ್ಟ್ ಬೈಕ್ ಅಂದರೆ KTM ಬೈಕ್ನೇ ಅಂತ ನಾನು ಸಜೆಷನ್ ಮಾಡ್ತೀನಿ. ಯಾಕಂತಂದರೆ ಒಳ್ಳೆ ಪವರ್ ಇದೆ. ಆಬ್ವಿಯಸ್ಲಿ ಮೈಲೇಜ್ ಬಗ್ಗೆ ಕೇಳಕ್ಕೆ ಹೋಗ್ಬಿಡಿ. KTM ಬೈಕಲ್ಲಿ ಮೈಲೇಜ್ ಅಷ್ಟು ಕೊಡುತ್ತಾ, ಇಷ್ಟು ಕೊಡುತ್ತಾ, ಅದು ಇದು ನೋ ಕಾಮೆಂಟ್ಸ್ ಫಾರ್ ಮೈಲೇಜ್ ಬಗ್ಗೆ ಕಾಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಯಾಕಂತಂದರೆ ತಾಳಿ ಕಟ್ಟಿರೋ ಹೆಂಡ್ತಿಗೆ ಎಷ್ಟು ದಿನ ಇಟ್ಕೋತೀಯ ಅಂದಂಗೆ ಕೇಳ್ದಂಗೆ ಆಗುತ್ತೆ ಈ ಕತೆ. KTMಲ್ಲಿ ಇದೊಂದು ಕೇಳಿದ್ರೆ ಅದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನಾರ್ಮಲಾಗಿ ಎಲ್ಲರೂ ಹೇಳ್ತಾರೆ KTM ಬೈಕಲ್ಲಿ ಅಷ್ಟು ಕೊಡುತ್ತೆ ಇಷ್ಟು ಕೊಡುತ್ತೆ ಅಂತ. ಬಟ್ ನಾನು ನಾರ್ಮಲಾಗಿ ಹೇಳ್ತೀನಿ, ಬಟ್ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ ಇಷ್ಟೇ ಕೊಡುತ್ತೆ ಅಂತ. ಯಾಕಂದರೆ ಡಿಪೆಂಡ್ ಅಪಾನ್ ಪರ್ಫಾರ್ಮೆನ್ಸ್ ಇರುತ್ತೆ. ನೀವು ಯಾವ ರೀತಿ ಇದನ್ನು ಕ್ರೂಸ್ ಮಾಡ್ತೀರಾ ಹಾಗೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ KTMಲ್ಲಿ. ನನಗೆ ಇನ್ನೊಂದು KTMಲ್ಲಿ ಡಿಸ್ಅಡ್ವಾಂಟೇಜಸ್ ಮೇನ್ ಅಂದರೆ, ಇವಾಗ KTMಲ್ಲಿ ನನಗೊಂದು ಪ್ರಾಬ್ಲಮ್ ಬಂದಿದೆ. ಏನದು ಪ್ರಾಬ್ಲಮ್ ಅಂತಂದರೆ, ನನಗಿಲ್ಲಿ ನೋಡ್ಬೋದು, ಇದು ಡಿಜಿಟಲ್ ಮೀಟರ್ ಬೋರ್ಡಲ್ಲಿ ಕ್ಯಾನ್ ಫೇಲ್ಯೂರ್ ಅಂತ ಬರುತ್ತದೆ, ABS ಫೇಲ್ಯೂರ್ ಅಂತ ಬರುತ್ತೆ. ಇಂಜಿನ್ ಇಂಡಿಕೇಟರ್ ಆನ್ ಆಗಿದೆ, ABS ಆನ್ ಆಗಿದೆ, ಇಲ್ಲಿ ಲೋ ಫ್ಯೂಯಲ್ ಇಂಡಿಕೇಟರ್ ಬ್ಲಿಂಕ್ ಆಗ್ತದೆ. ಇದು ಆಬ್ವಿಯಸ್ಲಿ ನನಗೆ 20 ಡೇಸಿಂದ ಇದೇ ಕಥೆ ಆಗಿದೆ. ರೀಸನ್ ಏನಂತಂದರೆ, ಬ್ಯಾಟ್ರಿ ಕಾಯಿಲ್ ಹೋಗಿದೆ ಅಂತಂದ್ರು ಅದೆರಡು ರೀಪ್ಲೇಸ್ ಮಾಡಿದ್ರು ಸ್ಟಿಲ್ ಅದು ಹಂಗೆ ತೋರಿಸ್ತಿದೆ. ಆಮೇಲೆ ನಾನು ಒಂದು 4-5 ಶೋರೂಮ್ ಹತ್ರ ಹೋಗಿ ಕೇಳಿ ನೋಡಿದೆ. ಅವ್ರು ಹೇಳಿರೋ ಸಜೆಷನ್ ಏನಂತಂದರೆ, ಗಾಡಿದು ವೈರಿಂಗ್ ಆರ್ನರ್ ಹೋಗಿದೆ, ಹಾಗಾಗಿ ಈ ಇಶ್ಯೂ ಬರ್ತಿದೆ, ನೀನು ಇದನ್ನ ಸರಿ ಮಾಡ್ಕೊ ಅಂತ ಹೇಳ್ತವ್ರೆ. ನಾನು ಕೇಳಿದೆ, ಓಕೆ ಫೈನ್. ವೈರಿಂಗ್ ಆರ್ನರ್ ಕೇಳಿದ್ರೆ ಅದು
ಶೋರೂಮಲ್ಲೇ ತೊಗೊಂಡ್ರೆ 15,000 ಬೀಳುತ್ತೆ. ಒಂದು 15,000 15. ಓಕೆ, ಅದನ್ನು ಫಿಟ್ಟಿಂಗ್ ಚಾರ್ಜಸ್ ಬೇರೆ ಬೇರೆ. ಫಿಟ್ಟಿಂಗ್ ಚಾರ್ಜಸ್ 4,000 ಆಗುತ್ತೆ. 4,000 ಇಟ್ಕೊಂಡು ಮತ್ತು ನಾವು ಫಿಟ್ ಎಲ್ಲ ಮಾಡಿಸ್ಬೇಕು. ಆಮೇಲೆ ತುಂಬಾ ಕಷ್ಟ. ಟೋಟಲಾಗಿ ಅಪ್ರಾಕ್ಸಿಮೇಟ್ಲಿ ಅದೊಂದು 1,000 ಇಟ್ಕೊಂಡ್ರು ಹಂಗೂ ಹಿಂಗೂ 20,000 ಬೇಕು. 20,000 ಹೆಂಗೆ ಆಗುತ್ತೆ? 20,000ಗೆ ಲಿಟ್ರಲಿ ತುಂಬ ಎಕ್ಸ್ಪೆನ್ಸ್ ಆಯಿತು. ನೋಡಬೇಕು, ಬೆಂಗಳೂರಲ್ಲಿ ಎಲ್ಲಾದರೂ ನಿಮ್ಗೆ ಯಾರು ಗೊತ್ತಿರೋರು ಇದ್ರಂದರೆ ಸಜೆಷನ್ ಮಾಡಿ, ಇದಕ್ಕೆ ಯಾವ ರೀತಿ ಈ ಇಶ್ಯೂಗೆ ಸೊಲ್ಯೂಷನ್ ತೊಗೊಳಕ್ಕೆ. ಎಲ್ಲರೂ ಹೇಳ್ತಾರೆ, ಒಂದೊಂದು ಕಡೆ ಹೇಳಿದ್ರು ಟೈಯರ್ ಎಲ್ಲ ಎಕ್ಸ್ಚೇಂಜ್ ಮಾಡಿದೆ. ಟೈರ್ ಫ್ರಂಟ್ ಟೈರ್ ಬ್ಯಾಕ್ ಟೈರ್ ಎರಡೂ ಎಕ್ಸ್ಚೇಂಜ್ ಮಾಡ್ತಾ ಚೆನ್ನಾಗಿದೆ. ಅಪೋಲೋ ಟೈರ್ಸ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಟೈರ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಗ್ರಿಪ್ ಮಾತ್ರ ಒಳ್ಳೆ ಗ್ರಿಪ್ ಇದೆ. ರೋಡ್ ಗ್ರಿಪ್ಗೆ ನೀವು ಕಾರ್ ರೈಡಿಂಗ್ ಮಾಡ್ತಿದ್ದೀರಾ, ಕ್ರೂಸ್ ಮಾಡ್ತಿದ್ದೀರಾ ಅಂತಂದರೆ ಸಕ್ಕದ ಗ್ರಿಪ್ ಸಿಗುತ್ತೆ. ಇದರಲ್ಲಿ ಅಪೋಲೋದಲ್ಲಿ 2 ಟೈರ್ ಸಿಗುತ್ತೆ, ಆಫ್ ರೋಡಿಂಗ್ ಸಿಗುತ್ತೆ ಮತ್ತು ಆನ್ ರೋಡ್ ಕೂಡ ಗಾಡಿ ಅಂತಲೇ ಹೇಳ್ಬೋದು. ಅಷ್ಟೊಂದು ಪವರ್ ಇದೆ ಈ ಗಾಡೀಲಿ. ಇದನ್ನು ಬೀಟ್ ಮಾಡೋಕ್ಕೆ ಮೀಟ್ರ್ ಬೇಕು. ಐ ಮೀನ್ ಅಷ್ಟು ಪವರ್ ನಮ್ಮ ಹತ್ರನೂ ಇರಬೇಕು. ಇದರಲ್ಲಿ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಅಂತ ಬಂದಿದ್ರೆ ಬ್ರೇಕಿಂಗ್ ಸಿಸ್ಟಮ್. ಯಾವ ಬೇರೆ ಗಾಡಿಗೆ ಕಂಪೇರ್ ಮಾಡಿದ್ರೆ ಈ ಗಾಡೀಲಿ ಬ್ಯಾಬ್ರಿ ಬ್ರೇಕ್ ಇರೋದ್ರಿಂದ ನೀವು ಎಂಥ ಕಂಡೀಷನಲ್ಲಾದ್ರೂ ಗಾಡಿನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಐ ಮೀನ್ ಸ್ಟಾಪ್ ಮಾಡ್ಬೋದು. ಅಷ್ಟೊಂದು ಬ್ರೇಕು ಪಿಕಪ್ಪು ಇನಿಷಿಯಲಾಗಿ ಈ ಗಾಡೀಲಿ ಇದೆ. ಈ ಗಾಡೀಲಿ ನನಗೆ ತೊಗೊಂಡು 2 ವರ್ಷ 6 ದಿನ ಆಗಿದೆ. ಒಳ್ಳೆ ಗಾಡಿ. ಇವಾಗ ನಾನು ಹೇಳೋ ಮೇನ್ ಪಾಯಿಂಟಿಗೆ ಬರ್ತೀನಿ ಅಂತಂದರೆ, ಈ ಗಾಡೀಲಿ ನಾನು ಮಾಡಿಫಿಕೇಷನ್ ಮಾಡಿಸಿದ್ದು ಫಸ್ಟ್ ಪಿ ಪಿ ಎಫ್ ಮಾಡಿಸಿದ್ಮೇಲೆ ಫಸ್ಟ್ ಮಾಡಿಫಿಕೇಷನ್ ಅದು ಪಿ ಪಿ ಎಫ್ ಮಾಡಿಸಿದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಿಮಗೆ ಪಿ ಪಿ ಎಫ್ ಬಗ್ಗೆ ವೀಡಿಯೋ ಬೇಕಿತ್ತಂದರೆ ನನ್ನ ವೀಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೀವು ನೋಡ್ಕೊಳ್ಳಿ ಆ ವಿಡಿಯೋ ಹೇಗಿದೆ ಅಂತ. ಬಟ್ ಪಿ ಪಿ ಎಫ್ ಮಾಡಿದರೆ ವರ್ತ್ ಇದೆ. ಬಟ್ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಬಟ್ ಇಲ್ಲಿ ನೋಡ್ಬೋದು, ಇಲ್ಲ ಸ್ಕ್ರಾಚಸ್ ಎಲ್ಲ ಆಗಿಬಿಟ್ಟಿದೆ ಆಲ್ರೆಡಿ. ಇದೆಲ್ಲ ಹೋಗಿದೆ, ಏನು ಮಾಡೋಕ್ಕಾಗಲ್ಲ. 5,000 ಆ ಟೈಮಲ್ಲಿ ನನಗೆ ಬಿಗ್ ಅಮೌಂಟೆ. ಒಂದು ಸಾರಿ ಚೈನ್ಸ್ ಪ್ಯಾಕೆಟ್ ಹಾಕ್ಸಿದ್ದೀನಿ ಮತ್ತು ಫಸ್ಟ್ ಸರ್ವಿಸ್ ಮಾಡಿಸಿದ್ದೀನಿ. ಫಸ್ಟ್ ಸರ್ವಿಸಲ್ಲಿ ನಂಗೆ ತುಂಬಾ ಲಿಟ್ರಲಿ 1,120 ರೂಪೀಸ 1,000 ಎಷ್ಟೋ ಬಂತು. ಸೆಕೆಂಡ್ ಸರ್ವಿಸ್ 2,000, ಥರ್ಡ್ ಸರ್ವಿಸ್ ನನಗೆ 3,000, ಫೋರ್ತ್ ಸರ್ವಿಸ್ಗೆ 4,200 ಎಷ್ಟೋ ಬಂತು. ಆಮೇಲೆ ಚೈನ್ಸ್ ಪ್ಯಾಕೆಟ್ ಒಂದು ಹಾಕ್ಸಿದೆ, ಅದು ನಾರ್ಮಲಾಗಿ ಅದು ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ. ಆಮೇಲೆ ನೆಕ್ಸ್ಟು ಟಯರ್ ಒಂದು ಹಾಕ್ಸಿದ್ದೀನಿ. ಒಂದೊಂದು ಟಯರು 7,000. ಚೆನ್ನಾಗಿದೆ. ಅಪೋಲೋ ಟೈರ್ ಮಾತ್ರ ಒಳ್ಳೆ ಟೈರ್ ಇದೆ. ಬಟ್ ಇನ್ನೊಂದು ಥರ್ಡ್ ಮೋಡಿಫಿಕೇಷನ್ ಅಂದರೆ ಬೈಕಿಗೆ ಕ್ರ್ಯಾಶ್ ಕಾರ್ಡ್ ಹಾಕ್ಸ್ಬೇಕು. ಗಾಡಿನ ಗಲೀಜಾಗಿದೆ. ಈ ಗಲೀಜ್ ಹಿಂಗೆ ಇದೆಯಲ್ಲ, ಹಿಂಗೇ ನೇರವಾಗಿ ಓಪನ್ ಆಗಿ ತೋರಿಸ್ತಿದ್ದೀನಿ. ಬಿಕಾಸ್ ಏನಂದರೆ ಗಾಡಿ ಕಂಡೀಷನ್ ಹೆಂಗಿದೆ ಅಂತಲೂ ತೋರ್ಸೋಕ್ಕೆ. ಮಿಕ್ಕಿದಲ್ಲಿ ಗಾಡಿಗೂ ನನಗೂ ಏನೂ ಆಗಿಲ್ಲ, ನೀಟಾಗಿ ಮೇಂಟೈನ್ ಮಾಡ್ತಾ ಬಂದಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಮೋಡಿಫಿಕೇಷನ್ ಅಂದರೆ ಲೈಟಾಗಿ ಸ್ಟಿಕ್ಕರ್ ಅಷ್ಟೇ, ಬೆಟ್ರ್ ಮತ್ತೇನಿಲ್ಲ. ಮತ್ತು ಅದು ಬಿಟ್ಟರೆ ಮಿಕ್ಕಿ ಗಾಡಿ ಎಲ್ಲ ಫುಲ್ ಗುಡ್ ಕಂಡೀಷನ್ ಇದೆ. ಗಾಡಿನ ಮಾಡಿದ್ರು ನಮ್ದಾಗತ್ತೆ. ಗಾಡಿನ ನಿಲ್ಲಿಸಿ ತೋರಿಸ್ತೀನಿ ಏನೆಲ್ಲ ಮೋಡಿಫಿಕೇಷನ್ ಆಯಿತು ಅಂತ. ಓಕೆ, ಅದು ಫ್ರಂಟ್ ವೀಲು ಆ್ಯಂಡ್ ಬ್ಯಾಕ್ ವೀಲ್ನ ಎರಡು ಕ್ಲೀನ್ ಮಾಡೋರೆ. ನಾವು ಕಾಫಿ ಮಕ್ಕಿ ಮಾಡೋದು. ಗಾಡಿ ಕಂಡೀಷನ್ ಎಲ್ಲ ಹೀಗಿದೆ. ಆಫ್ಟರ್ ವಾಟರ್ ಸರ್ವಿಸ್ ಎಲ್ಲ ಮಾಡಿದ್ಮೇಲೆ ಹಿಂಗೆಲ್ಲ ಇದೆ. ಏನಪ್ಪ ಮೋಡಿಫಿಕೇಷನ್ ಮಾಡಿಸಿದೆ ಅಂದರೆ, ಫಸ್ಟ್ ಆಫ್ ಆಲ್ ನನ್ನ ಗಾಡಿಗೆ ಹಾಕ್ಸಿರೋದು ಟಯರ್. ಇದು ಅಪೋಲೋ ಟಯರ್. ಇಲ್ಲಿದೆ 150, 160 150 ಆ್ಯಂಡ್ 60ನ. ಇದು ZR17 ಈ ಟಯರ್ ಹಾಕ್ಸಿದ್ದೀನಿ. ಫ್ರಂಟ್ಗೂ ಕೂಡ ಅಪೋಲೋ ಟಯರೇ, ಚೆನ್ನಾಗಿದೆ. ಇಲ್ಲಿ ನೋಡ್ತಿರ್ಬೋದು ಅಪೋಲೋ ಕಾಣಿಸ್ತಿದೆಯಲ್ಲ, ಅಪೋಲೋ ಅಂತ ಇಲ್ಲಿ ಇದು ಹಾಕ್ಸಿದ್ದೀನಿ. ಆಮೇಲೆ ನೆಕ್ಸ್ಟ್ ಕ್ರ್ಯಾಶ್ ಕಾರ್ಡ್ ಹಾಕ್ಸ್ಬೇಕು. ಇದು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಮೋಡಿಫಿಕೇಷನಲ್ಲಿ ಮತ್ತು ಪಿ ಪಿ ಎಫ್ ನಾನು ಹೇಳಿದ್ನಲ್ಲ, ಪಿ ಪಿ ಎಫ್ ಮಾಡಿಸಿದ್ಮೇಲೆ ಇಲ್ಲೆಲ್ಲ ಹೋಗಿದೆ ನೋಡಿ, ಇದೆಲ್ಲ ಹೋಗಿದೆ. ಪಿ ಪಿ ಎಫ್ ಮಾಡಿ ಮತ್ತು ಮುಂದೆ ಟಯರ್ ಹಾಕ್ಸಿದ್ದೀನಿ. ಸಖತ್ತಾಗಿದೆ ಗಾಡಿ ಕಂಡೀಷನ್. ಆಫ್ಟರ್ ನನಗೆ ಏನಪ್ಪ ಅಂತಂದರೆ ಗಾಡಿದು ಕಂಡೀಷನಲ್ಲಿ ಮೇನ್ ಇಷ್ಟ ಆಗಿದೆ ಅಂದರೆ ಪವರ್ ಮತ್ತು ಬ್ರೇಕಿಂಗ್ ಸಿಸ್ಟಮ್. ಬ್ಯಾಬ್ರಿ ಬ್ರೇಕ್ಸ್ ಇಲ್ಲಿ ಕಾಣಿಸುತ್ತಲ್ಲ, ಇದು ಬ್ಯಾಬ್ರಿ ಬ್ರೇಕ್ಸ್, ಈ ಬ್ರೇಕ್ಸ್. ಅದಾದಮೇಲೆ ಮತ್ತು
ಹಿಂಗೆಲ್ಲ ಇದೆ. ಗಾಡಿ ಕಂಡೀಷನ್ ಹಿಂಗೆಲ್ಲ ಇದೆ, ಸಕ್ಕತ್ತಾಗಿದೆ. ಗಾಡಿನ ಇಲ್ಲೇ ವಾಶ್ ಮಾಡಿದೆ, ಇಲ್ಲೇ ರಿವ್ಯೂ ಕೊಡ್ತಾ ಇದ್ದೀನಿ. ಓನರ್ಶಿಪ್ 2 ಇಯರ್ಸ್ ಓನರ್ಶಿಪ್ ರಿವ್ಯೂ. ಏನಂತಂದರೆ ಗಾಡಿ ತೊಗೊಂಡು 2 ಇಯರ್ಸ್ ಆದಮೇಲೆ ಗಾಡಿ ಕಂಡೀಷನ್ ಹಿಂಗಿದೆ. ಬಟ್ ನನಗೆ PPF ಮಾಡಿಸಿದ ಮೇಲೆ ಈ ಕ್ರ್ಯಾಚಸ್ PPF ಮೇಲಿದೆ, ಗಾಡಿಗಿಲ್ಲ, PPF ಮೇಲಿದೆ. ಹಾಗಾಗಿ ಸೇಫ್ ಜೋನಲ್ಲಿ ಇದ್ದಂಗೆ. ಗಾಡಿ ಕಂಡೀಷನ್ ಹಿಂಗೆಲ್ಲ ಇದೆ ಸಕ್ಕತ್ತಾಗಿ. ಅಪ್ ಟು 2 ಇಯರ್ಸ್ ಆದಮೇಲೆ ಈ ರೀತಿ ಮೇಂಟೈನ್ ಮಾಡಿ ಕ್ರಾಶ್ ಗಾಡಿ ಎಲ್ಲ ಹಾಕ್ಸ್ಬೇಕು. ಹಾಕ್ಸಿ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಮುಗೀತು ಗಾಡಿ ಕತೆ. ಕ್ಲೀನಾಗೆಲ್ಲ ರೆಡಿ ಆದಂಗೆ ಮತ್ತು ನೆಕ್ಸ್ಟ್ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಬೇಕು. ಎಲ್ಲಿ ಏನು ಕತೆ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಸಿಗೋಣ. ಹಿಂಗಿದೆ ಗಾಡಿ ಕಂಡೀಷನು ನೋಡಿ. ಆಫ್ಟರ್ 2 ಇಯರ್ಸ್ ಆದಮೇಲೆ ನಾನು ಮತ್ತು ಅದು ಬಿಟ್ಟರೆ ಮತ್ತೆ ಏನು ಮಾಡಿಲ್ಲ. ಇಷ್ಟೊಂದು ನೀಟಾಗಿ ಮೇಂಟೈನ್ ಮಾಡ್ತಾ ಬಂದಿದ್ದೀನಿ. ರೀಸನ್ ಏನಂದರೆ ಇದು ನನ್ನ ಡಾರ್ಲಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಗಾಡಿ ಫುಲ್ ಕಂಡೀಷನ್ ಹೆಂಗಿದೆ ಅಂತ. ಮತ್ತು ಇನ್ನೊಂದು ಹೇಳಿದೆ, ಬ್ಯಾಟ್ರಿ ಹಾಕ್ಸಿದ್ದೀನಿ. ಬ್ಯಾಟ್ರಿ ಜೊತೆಗೆ ಸ್ಟಾರ್ಟರ್ ಕಾಯಿಲ್ ಅಂತ ಬರುತ್ತೆ, ಆ ಕಾಯಿಲ್ ಒಂದು ಹಾಕ್ಸಿದ್ದೀನಿ. ಅದಾದಮೇಲೆ ಫಸ್ಟ್ ಸರ್ವಿಸ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಸರ್ವಿಸ್, ಥರ್ಡ್ ಸರ್ವಿಸ್, ಫೋರ್ತ್ ಸರ್ವಿಸ್ ಕಂಪ್ಲೀಟ್ ಆಗಿದೆ. ಟೋಟಲಾಗಿ ಗಾಡಿ 21,500 ಏನೋ ಸಮಥಿಂಗ್ ಏನೋ ಕ್ರಾಸ್ ಆಗಿದೆ ಅಪ್ರಾಕ್ಸಿಮೇಟ್ಲಿ. ಇವಾಗ ಸರ್ವಿಸ್ ಎಲ್ಲ ಮುಗಿದ್ಮೇಲೆ 25,000 ಏನೋ ಆಗಿರ್ಬೋದು. ಹೀಗೆಲ್ಲ ಇದೆ. ಅದೇ ಇನ್ಬಿಲ್ಟಲ್ಲಿ ಬಂದಿರೋಂಥ ನಾನು ಮಿರರ್ ಏನು ಚೇಂಜ್ ಮಾಡಿಲ್ಲ. ಜೊತೆಗೆ ಅದೊಂದು ಹಾಕಿದ್ದೀನಿ, ಮೊಬೈಲ್ ಹೋಲ್ಡರ್ ಒಂದು. ಅದಾದಮೇಲೆ ಮಿಕ್ಕಿದ್ದು ಹಿಂಗೆಲ್ಲ. ಫಸ್ಟ್ ಮಾಡಿಫಿಕೇಷನ್ ಅಂದರೆ ಇದೆ, ನಂಬರ್ ಪ್ಲೇಟಿದ್ದು ಪ್ರೇಮ್ದು. ಅದು ಬಿಟ್ರೆ ಮತ್ತೆ ಅವು ಮಾಡಿಫಿಕೇಷನ್ ಇಲ್ಲ. ನೆಕ್ಸ್ಟ್ ಕ್ರಾಶ್ ಕಾರ್ಡ್ ಬರುತ್ತೆ. ಸಾಧ್ಯ ಆದರೆ ಫಾಗ್ ಲ್ಯಾಂಪ್ಸ್ ಕೂಡ ಹಾಕ್ಸೋಣ. ಫಾಗ್ ಲ್ಯಾಂಪ್ಸ್ ಇಲ್ಲ ಅಂತಂದರೆ ಕ್ರಾಶ್ ಕಾರ್ಡಲ್ಲೇ ಕಂಟಿನ್ಯೂ ಮಾಡೋದು. ನೋಡ್ಬೇಕು ನೆಕ್ಸ್ಟ್ ಅಪ್ಗ್ರೇಡ್ ಹಂಗೆ ಹೋಗ್ತಾ ಅಪ್ಗ್ರೇಡ್